ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ. ಈ ಒಳ್ಳೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ಸ್ವಲ್ಪ ಸಮಯ ಧ್ಯಾನಿಸುವವರಾಗಿರೋಣ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳಿಂದ ನಿಮ್ಮ ಮಕ್ಕಳನ್ನು ನಿಮ್ಮ ವಿಷಯವನ್ನು ಕುರಿತು ಮಾತನಾಡಲು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೀರ ತಂದೆ. ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳುವವರಾದ ನಿಮ್ಮ ಮಕ್ಕಳಿಗೆ ಬೇಕಾದಂಥ ದೇವರಾತ್ಮನ ವಿವೇಕವನ್ನು ಕೊಟ್ಟು ತಂದೆ, ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಂಡು ಆದಿಂದ ಅಂತ್ಯದವರೆಗೂ ನಮ್ಮನ್ನು ನಡೆಸಿ ಕಾಪಾಡಬೇಕೆಂದು ಪ್ರಾರ್ಥನೆಯನ್ನು ಶಿಕ್ಷಣದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿಕೆಯಿಂದ ಪ್ರಾರ್ಥನೆ. ಎಲ್ಲ ದೇವ ಜನರಿಗೆ ಮತ್ತೊಂದು ಸರಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ. ಒಳ್ಳೆಯ ಸಮಯದಲ್ಲಿ ದೇವರ ಮಾತನ್ನು ನಿನ್ನೆ ದಿವಸದಲ್ಲಿ ಧ್ಯಾನ ಮಾಡಿದಂಥ ವಿಷಯ ನಮ್ಗೆ ಗೊತ್ತಿರೋ ಹಾಗೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ 20ನೇ ಅಧ್ಯಾಯದಲ್ಲಿ ದೇವರ ಮಾತನ್ನು ನೋಡಿದು. ನನ್ನನ್ನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರನ್ನಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕಂಥ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದವನಾದದ್ದರಿಂದ ದೇವರಿಗೆ ಬರಬೇಕಾದಂಥ ಗೌರವವು ದೇವರಿಗೆ ಕೊಡಬೇಕಂತೆ. ಮನುಷ್ಯರಿಗೆ ಸಲ್ಲತಕ್ಕಂಥ ಗೌರವವನ್ನು ಮನುಷ್ಯರಿಗೆ ಸಲ್ಲಿಸಿ, ಮನುಷ್ಯರಿಗೆ ದೇವರ ಸ್ಥಾನದಲ್ಲಿ, ದೇವರಿಗೆ ಮನುಷ್ಯರ ಸ್ಥಾನದಲ್ಲಿ ಇಟ್ಟರೆ ಮುಂದೆ ದೇವರು ಹೇಳುವಂತ ಮಾತು, ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದವನಾದುದರಿಂದ, ಮತ್ತೊಬ್ಬನಿಗೆ ದೇವರಿಗೆ ಕೊಡಬೇಕಾಗಿರೋ ಗೌರವ ಮರ್ಯಾದವನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸುವುದಿಲ್ಲ ಅಂತೆ. ದೇವರಿಗೆ ಕೊಡಬೇಕಾಗಿರುವಂತ ಮಾನ ಮರ್ಯಾದೆ ಗೌರವವನ್ನು ಮತ್ತೊಬ್ಬನಿಗೆ ಯಾರಾದ್ರೂ ಸಲ್ಲಿಸಿದ್ರೆ ಒಂದು ಅವನಿರಲ್ಲ, ಇಲ್ಲ ಅಂದ್ರೆ ನೀವಿರಲ್ಲ. ಎರಡಾಗತ್ತೆ. ದೇವರಿಗೆ ಸಲ್ಲತಕ್ಕಂಥ ಗೌರವವನ್ನು ದೇವರಿಗೆ ಸಲ್ಲಿಸದೆ ಹೋದರೆ, ದೇವರ ಸ್ಥಾನದಲ್ಲಿ ಬೇರೆಯವ್ರಿಗಿಟ್ರೆ ಒಬ್ಬನು ಮನುಷ್ಯನಿರಲ್ಲ. ಮನುಷ್ಯನಿಗೆ ಮಹಿಮೆ ಸಲ್ಲಿಸಿದ್ರೆ ಮನುಷ್ಯನಿರಲ್ಲ. ಅಥವಾ ಯಾವುದಕ್ಕಾದ್ರೂ ನೀವು ಅಡ್ಡ ಬಿದ್ರೆ ಅವು ಇರಲ್ಲ. ಇಲ್ಲ ಅಂದ್ರೆ ಗೌರವ ಕೊಡದವನಿರಲ್ಲ, ಗೌರವ ಸಲ್ಲಿಸಿಕೊಂಡವನಿರಲ್ಲ. ಇಲ್ಲ ಅಂದ್ರೆ ಗೌರವ ಸಲ್ಲಿಸಿದವನಿರಲ್ಲ. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಯಾಕೆ ದೇವರಿಗೆ ಮಾತು ಹೇಳ್ತಾ ಇದ್ದಾರೆ? ನನಗೆ ಸಲ್ಲತಕ್ಕಂಥ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಿಸಬೇಡ ಅಂದ್ರೆ ದೇವರು ಯಾವ ಅಧಿಕಾರದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಒಂದು ಚೂರು ಆಲೋಚನೆ ಮಾಡೋಣ. ಒಂದು ಚೂರು ಆಲೋಚನೆ ಮಾಡೋಣ. ದೇವರು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ? ಇವರು ಯಾರು? ಇವರ ಕೆಪಾಸಿಟಿ ಏನು? ಇವರ ಶಕ್ತಿ ಏನು? ಆಲೋಚನೆ ಮಾಡೋಣ. ಕೀರ್ತನೆಗಳು 86ನೇ ಅಧ್ಯಾಯ. ಒಂದು ಸಾರಿ ಎಲ್ಲರೂ ಬೈಬಲ್ ಗ್ರಂಥವನ್ನು ತೆಗೆದು ನೋಡೋಣ. ಕೀರ್ತನೆ ಗ್ರಂಥ 86ನೇ ಅಧ್ಯಾಯ. ಒಂದು ಸಾರಿ 8ನೇ ವಚನವನ್ನು ತೆಗೆದು ನೋಡೋಣ. ನಿಮಗೋಸ್ಕರ ನಾನು ಓದ್ತೀನಿ. ಕರ್ತನೆ ಅಂದ್ರೆ ಸೃಷ್ಟಿಕರ್ತನು. ಅರ್ಥ ಮಾಡ್ಕೊಳ್ಳೋಣ. ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನವೇ ಇಲ್ಲ. ನಿನ್ನ ಕೃತ್ಯಗಳಿಗೆ ಸಮಾನವಾದದ್ದು ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೆ, ನಿನ್ನಿಂದುಂಟಾದ ಎಲ್ಲಾ ಜನಾಂಗಗಳು ಬಂದು ನಿನಗೆ ಅಡ್ಡ ಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು
ಮಹತ್ ಕಾರ್ಯಗಳನ್ನು ನಡೆಸುವವನು ನೀನು, ದೇವರು ನೀನೊಬ್ಬನೇ. ದೇವರು ನನಗೆ ಸಲ್ಲತಕ್ಕಂಥ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಿಸಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ದೇವರುಗಳಲ್ಲಿ ದೇವರು ನಾನೊಬ್ಬನೇ. ನೀನ್ ಯಾವುದು ದೇವರಂತ ನಂಬ್ತಾ ಇದೀಯಾ, ಅದಕ್ಕೆ ದೇವರು ನಾನು. ಮತ್ತು ನಮ್ಮನ್ನು ಯಾರು ಸೃಷ್ಟಿ ಮಾಡಿದಂತೆ? ಕರ್ತನೆ, ನಿನ್ನಿಂದ ಉಂಟಾದ ಎಲ್ಲ ಜನಾಂಗಗಳು ದೇವರಿಂದ ಉಂಟಾದವರು ನಾವು ಪ್ರಿಯರೇ. ದೇವರಿಂದ ಸ್ವತಃ ದೇವರು ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪಿಸಿದ್ದಾರೆ. ಆತನು ನಮ್ಮನ್ನು ಜನ್ಮ ಕೊಟ್ಟಂತ ಪರಮಾತ್ಮನು. ತಾಯಿಯ ಗರ್ಭದಲ್ಲಿ 9 ತಿಂಗಳು ಪ್ರಿಯರೇ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದಂತ ದೇವರು ಒಬ್ಬನಿದ್ದಾನೆ ಪ್ರಿಯರೇ. ನಿಮ್ಮನ್ನು ನಮ್ಮನ್ನು ಸೃಷ್ಟಿ ಮಾಡಿದಂತ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ಆತನು ಹೇಳುವಂತ ಮಾತೇನು ಗೊತ್ತಾ? ಸರ್ವ ಜನಾಂಗಗಳು ಬಂದು, ನಿನ್ನಿಂದ ಉಂಟಾದ ಸರ್ವ ಜನಾಂಗಗಳು ಬಂದು. ಯಾರಿಂದ ಉಂಟಾದವು ನಾವು ಪ್ರೇರೆ? ಮನುಷ್ಯರ ಚಿತ್ತ, ಮನುಷ್ಯರ ಆಲೋಚನೆಯಿಂದ ನಾವು ಹುಟ್ಟಿದವರಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಮಾತಲ್ಲಿರುವಂತಹ ಮಹಾಜ್ಞಾನ ಅರ್ಥ ಮಾಡ್ಕೊಳ್ಳಿ. ಕರ್ತನೆ, ನಿನ್ನಿಂದ ಉಂಟಾದ ಎಲ್ಲಾ ಜನಾಂಗಗಳು ಯಾರಿಂದ ನಾವು ಹುಟ್ಟಿದವರು? ಸ್ವತಃ ದೇವರಿಂದ ನಾವು ಈ ಲೋಕಕ್ಕೆ ಬಂದವರು. ಮನುಷ್ಯರ ಆಲೋಚನೆಯಿಂದ ಅಲ್ಲ ಪ್ರೇರೆ. ಮನುಷ್ಯರ ಚಿತ್ತ, ಮನುಷ್ಯರ ಆಲೋಚನೆಯಿಂದ ನಾವು ಈ ಲೋಕಕ್ಕೆ ಬರಲಿಲ್ಲ ಪ್ರೇರೆ. ಈ ಒಂದು ಶತಮಾನದಲ್ಲಿ, ಈ ಒಂದು ದೇಶದಲ್ಲಿ, ಈ ಒಂದು ಪಟ್ಟಣದಲ್ಲಿ, ಈ ಒಂದು ಗ್ರಾಮದಲ್ಲಿ, ಈ ಒಂದು ಏರಿಯಾದಲ್ಲಿ, ಈ ಒಂದು ಹಾಸ್ಪಿಟಲ್ ನಾವು ಹುಟ್ಟಬೇಕಂದ್ರೆ ದೇವರ ಚಿತ್ತ, ದೇವರ ಸಂಕಲ್ಪವಿದೆ ಪ್ರೇರೆ. ದೇವರ ಸಂಕಲ್ಪ, ದೇವರ ಚಿತ್ತವಿರೋದಕ್ಕೋಸ್ಕರ ನಾವು ನೀವು ಜನ್ಮಿಸಿದ್ದೇವೆ ಅನ್ನೋದು ಈ ವಾಕ್ಯದ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ವೇಸ್ಟ್ ಆಗಿ ಹುಟ್ಟಿ, ವೇಸ್ಟ್ ಆಗಿ ತಿಂದು ಕುಡಿದು ವ್ಯಭಿಚಾರ ಆಡಿ ಡ್ಯಾನ್ಸ್ ಆಡುತ್ತಾ ಮತ್ತೊಂದು ಮಾಡಿಕೊಂಡು ಸಾಯೋದಕ್ಕೋಸ್ಕರ ಅಲ್ಲ ನಮ್ಮ ಜೀವನ ಪ್ರೇರೆ. ಕೆಟ್ಟ ನಡತೆ ಉಳ್ಳವರಾಗಿ 4 ದಿವಸದ ಸುಖದ ಜೀವಿತಕ್ಕೋಸ್ಕರ ಬದುಕೋದಕ್ಕೋಸ್ಕರ ದೇವರು ನಮ್ಮನ್ನು ಈ ಲೋಕಕ್ಕೆ ಕಳಿಸಿಲ್ಲ. ಬದಲಾಗಿ ನಾವು ಶಾಶ್ವತವಾಗಿ ದೇವರ ಸನ್ನಿಧಿಯಲ್ಲಿ ಜೀವಂತವಾಗಿರಬೇಕು. ದೇವರಿರುವಂತಹ ಮಹಾಲೋಕದಲ್ಲಿ ನಾವು ಸೇರ್ಬೇಕಂದ್ರೆ ನಮ್ಮ ಒಂದು ಕೆಲವು ಜೀವಿತಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ದೇವರು ನಮಗೆ ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ, ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಆಹಾರವನ್ನು ಕೊಟ್ಟಿದ್ದಾನೆ, ದವಸ ಧಾನ್ಯವನ್ನು ಕೊಟ್ಟಿದ್ದಾನೆ, ಗಾಳಿಯನ್ನು ಕೊಟ್ಟಿದ್ದಾನೆ, ನೀರನ್ನು ಕೊಟ್ಟಿದ್ದಾನೆ, ಸೂರ್ಯನ ಬೆಳಕನ್ನು ಕೊಟ್ಟಿದ್ದಾನೆ. ನಮಗೋಸ್ಕರ ಒಂದು ಕೋಳಿ ಬಲಿ ಆಯ್ತೈತೆ, ನಮಗೋಸ್ಕರ ಒಂದು ಕುರಿ ಬಲಿ ಆಯ್ತೈತೆ, ನಮಗೋಸ್ಕರ ಒಂದು ದನ ಬಲಿ ಆಯ್ತೈತೆ, ನಮಗೋಸ್ಕರ ಒಂದು ಮೀನು ಬಲಿ ಆಯ್ತೈತೆ ಅಂದ್ರೆ ಎಂತಕ್ಕೋಸ್ಕರ? ಆ ಪ್ರಾಣಿಗಳಿಗೆ ಎಂತ ಬಲಿ ಆಯ್ತೈತೆ? ಅದರಲ್ಲಿರುವಂತ ಕೆಲವೊಂದು ಪ್ರೋಟೀನ್ ಅಂಶ ನಿನಗೆ ಬೇಕಾಗಿದೆ. ನಿನ್ನ ಆರೋಗ್ಯಕ್ಕೆ ಅದು ನಿನಗೆ ಒಳ್ಳೆ ಪುಷ್ಟಿಕರವಾದದಕ್ಕೋಸ್ಕರ ಅದು ನಿನಗೆ ಬೇಕಾಗಿದೆ ಅಂತ ದೇವರು ಸಕಲ ಪ್ರಾಣಿಗಳನ್ನು ಬಲಿ ಕೊಟ್ಟು ನಿನ್ನನ್ನು ಜೀವಂತವಾಗಿಟ್ಟಿದ್ದಾರೆ, ನನ್ನನ್ನು ಜೀವಂತವಾಗಿಟ್ಟಿದ್ದಾರೆ. ದೇವರು ಹೇಳುವಂತ ಮಾತನ್ನು ಆಲೋಚನೆ ಮಾಡಿದ ಪ್ರೇರಣೆ. ದೇವರೇನು ಹೇಳ್ತಾ ಇದ್ರೆ, ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನವೇ ಇಲ್ಲ. ದೇವರುಗಳಿಗೆ ಈ ದೇವರಿದ್ದಾರಲ್ಲ, ಸಮಾನರಿರುವಂತೆ ಇದ್ರು ಮುಂದೆ. ಯಾವ್ದ್ರಲ್ಲಿರುವಂತ ದೇವರು? ಸತ್ಯವೇದ ಬೈಬಲ್ ಅಲ್ಲಿ ಇರುವಂತಹ ತಂದೆಯಾದ ಪರಮಾತ್ಮನಿಗೆ ಸಮಾನರು. ಭೂಮಿಯಲ್ಲಾಗಲಿ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 5 ನೋಡುದಲ್ಲ, ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ಭೂಮಿಯ ಒಳಗಳಲ್ಲಾಗಲಿ ಯಾವ ರೂಪವೂ ಮಾಡಿಕೊಳ್ಳಬಾರದು. ಯಾಕಂದ್ರೆ ದೇವರುಗಳಲ್ಲಿ ಭಯಂಕರನು ಈತನೊಬ್ಬನೇ. ಮನೆಯಲ್ಲಿ 4 ಜನ 5 ಜನ ಮಕ್ಕಳು ಇರ್ತಾರೆ ಬೇರೆ. ತಂದೆಯರು ಎಷ್ಟು ಜನ ಇರ್ತಾರೆ? ತಾಯಿಯರು ಎಷ್ಟು ಜನ ಇರ್ತಾರೆ? ತಾಯಿ ಬಿಟ್ಟಾಕ. ತಂದೆಯರು ಎಷ್ಟು ಜನ ಇರ್ತಾರೆ? 5 ಜನ ಮಕ್ಕಳಿಗೆ, 10 ಜನ ಮಕ್ಕಳಿಗೆ, ಮುಸಲ್ಮಾನರನ್ನು ನೋಡಿದ್ರೆ 15 ಜನ 20 ಜನ ಇರ್ತಾರೆ. ಇವ್ರಿಗೆಲ್ಲ ತಂದೆ ಎಷ್ಟು ಜನ ಇರ್ತಾರೆ? ಒಬ್ಬನಿಂದ ಹುಟ್ಟಿರ್ತಾರಲ್ವಾ, ಒಬ್ಬನಿಂದ ಹುಟ್ಟಿರ್ತಾರೆ. ಅದೇ ರೀತಿ ನಮಗೂ ನಿಮಗೂ ನಾವು ಮಾಡಿಕೊಂಡಿರುವಂತ ದೇವರುಗಳಿಗೂ ಒಬ್ಬ ದೇವರಿದ್ದಾನಂತೆ. ಅದನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ, ಜ್ಞಾನದಿಂದ ಆಲೋಚನೆ ಮಾಡಿ, ನೀವು ಸ್ವಲ್ಪ ಥಿಂಕ್ ಮಾಡಿ, ವಿವೇಕದಿಂದ ಇದನ್ನು ಆಲೋಚನೆ ಮಾಡಿ. ಬೇರೆ ಏನ್ ಹೇಳ್ತಾ ಇದ್ದಾರೆ ದೇವರು? ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನವೇ ಇಲ್ಲ. ಅಷ್ಟು ಕೆಪಾಸಿಟಿ ಉಳ್ಳ ದೇವರು, ಅಷ್ಟು ದೊಡ್ಡ ದೇವರು. ತನ್ನನ್ನು ತಾನು ಹೇಗೆ ಪರಿಚಯ ಮಾಡ್ಕೋತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ. ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೆ,
ನಿನ್ನಿಂದುಂಟಾದ ಎಲ್ಲ ಜನಾಂಗಗಳು ಬಂದು ನಿನಗೆ ಅಡ್ಡ ಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ದೇವರಿಂದ ಉಂಟಾದವರು ನಾವು ದೇವರನ್ನು ಘನಪಡಿಸ್ಬೇಕಂತೆ. ಆ ದೇವರು ಹೇಗಿದ್ದಾನೆ, ಆ ದೇವರ ಆಳ ಏನು, ಅಗಲ ಏನು, ಎತ್ತರವೇನು ಯಾವತ್ತಾದ್ರೂ ಆಲೋಚನೆ ಮಾಡಿದೀವ? ಆ ದೇವರು ಹೆತ್ತಂತವರೇ ನಾವು 6 ಅಡಿ 3 ಅಡಿ ಇರುವಾಗ, ಭಯಂಕರವಾಗಿ ಉದ್ದ ಅಗಲವಾಗಿರುವಾಗ, ಮತ್ತೆ ನಮ್ಮನ್ನು ಹೆತ್ತಂತ ಈ ದೇವರು, ಈ ಸರ್ವ ಜನಾಂಗದವರನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನು, ಆಕಾಶವನ್ನು ಉನ್ನತವಾಗಿ ಹರಡಿರುವಂತಹ ಆ ದೇವರು, ಸೂರ್ಯನು ಅಷ್ಟು ದೊಡ್ಡದಾಗಿ ಸೃಷ್ಟಿ ಮಾಡಿದಂತಹ ಪರಮಾತ್ಮನು ಚಿಕ್ಕ ರೂಪದಲ್ಲಿರ್ತಾನ? ಚಿಕ್ಕ ಆಕಾರನ ಆತರದು? ಆತನ ಆಕಾರ ಚಿಕ್ಕದ? ಇಲ್ಲ ಪ್ರಿಯರೇ, ಆ ರೀತಿ ಅನ್ಕೋಬಾರ್ದು. ದೇವರನ್ನು ನಾವು ಆ ರೀತಿ ತಿಳ್ಕೋಬಾರ್ದು. 95ನೇ ಅಧ್ಯಾಯ ಕೀರ್ತನೆಗಳು, ಇದೇ ಕೀರ್ತನೆಗಳು 95ನೇ ಅಧ್ಯಾಯ ಒಂದೊಂದು ಸಾರಿ 3ನೇ ವಚನ ತೆಗೆದು ನೋಡೋಣ, ನಿಮ್ಗೋಸ್ಕರ ಹೋಗ್ತೀನಿ. 95:3 ಪ್ರೇರೆ. ಬೈಬಲ್ ತುಂಬಾ ಅದ್ಭುತವಾದ ಗ್ರಂಥ ಪ್ರೇರೆ. ನನ್ನ ಜೀವಮಾನದಲ್ಲಿ ಇದರಲ್ಲಿರುವಂತ ಮಾತುಗಳು ಪ್ರೇರೆ ಬಹಳ ಇಷ್ಟ. ಯಾಕಂದ್ರೆ ದೇವರ ಶಕ್ತಿ, ದೇವರ ಜ್ಞಾನ, ದೇವರ ಪ್ರೀತಿ ತೋರಿಸುವಂತ ಏಕೈಕ ಗ್ರಂಥ ಅಂದ್ರೆ ಅದು ಸತ್ಯವೇದ ಬೈಬಲ್ ಗ್ರಂಥ ಮಾತ್ರ. 95ನೇ ಕೀರ್ತನೆ 3ನೇ ವಚನ, 95ನೇ ಅಧ್ಯಾಯ 3ನೇ ವಚನ. ಯೆಹೋವನು ಅಂದ್ರೆ ಪರಮಾತ್ಮನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಒಬ್ಬ ಅಪ್ಪ ಇದ್ದಾನೆ. ಎಲ್ಲ ದೇವರುಗಳಿಗೆ ಒಬ್ಬ ಅಪ್ಪನಿದ್ದಾನೆ. ಏನ್ ಬೇರೆ ಎಲ್ಲಾರು ತಂದೆಗಳಾಗಿದ್ರೆ ಮಕ್ಕಳು ಯಾರು? ನೀವೊಂದು ಚೂರು ಆಲೋಚನೆ ಮಾಡ್ತೀರಾ? ಭೌತಿಕವಾಗಿ ನಿಮ್ಗೆ ಒಂದು ಆಲೋಚನೆ ಹೇಳ್ತಾ ಇದ್ವಿ. ಬೇರೆ ಮನೇಲಿ 5 ಜನ ಮಕ್ಳು ಇರ್ತಾರೆ. ಇವರೆಲ್ಲ ತಂದೆ ಆದ್ರೆ ಇವ್ರ ಮಕ್ಳು ಯಾರು? ಮಕ್ಳು ಇಲ್ವಾ? ಎಲ್ಲ ತಂದೆಗಳಾದ್ರೆ ಮಕ್ಳು ಯಾರಾದ್ರೂ ಇರ್ಬೇಕಲ್ವಾ? ಅದಕ್ಕೆ ಈತನ ಏನ್ ಹೇಳ್ತಾ ಇದ್ರೆ ಈ ದೇವರು, ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಭೂಮಿಯ ಆಘಾತವು ಆತನ ಕೈಯಲ್ಲಿರುತ್ತದೆ, ಪರ್ವ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಸಮುದ್ರ ದೇವರದು. ಒಣನೆಲವು ಆತನ ಕೆಲಸವೇ. ಒಣನೆಲವು ಆತನ ಕೈ ಕೆಲಸವೇ. ಭೂಮಿಯು ಆತನದು, ಆಕಾಶ ಆತನದು, ನಾವು ಆತನವರು. ದೇವರುಗಳಿಗೆ ಮಹಾ ದೇವರು ಮಾತ್ರವಲ್ಲ, ಮಹಾರಾಜನಾಗಿದ್ದಾನೆ. ರಾಜ ಎಷ್ಟು ಜನ ಇರ್ತಾರೆ ಬೇರೆ? ರಾಜ ಎಷ್ಟು ಜನ ಇರ್ತಾರೆ? ಒಬ್ಬ ಇರ್ತಾನೆ, ಒಬ್ಬ ಅಲ್ವಾ? ರಾಜನಿಗೆ ಮಕ್ಕಳು ಹಲವಾರು ಇರ್ತಾರೆ, ಹಲವಾರು ಜನ ಇರ್ತಾರೆ. ಅದಕ್ಕೆ ದೇವ್ರ ತನ್ನನ್ನು ಯಾವ ರೀತಿ ಪರಿಚಯ ಮಾಡ್ಕೊತಾ ಇದ್ದಾರೆ ನೋಡಿ. ನೀನ್ ದೇವ್ರಂತ ಏನಂತ ಇದ್ಯಾ? ಸಹೋದರ ಅರ್ಥ ಮಾಡ್ಕೊ, ಅಣ್ಣಂದಿರೇ ಅರ್ಥ ಮಾಡ್ಕೊಳ್ಳಿ, ಅಕ್ಕಂದಿರೇ ಅರ್ಥ ಮಾಡ್ಕೊಳ್ಳಿ, ತಂಗಿಯರೇ ಅರ್ಥ ಮಾಡ್ಕೊಳ್ಳಿ, ತಾಯಂದಿರೇ ಅರ್ಥ ಮಾಡ್ಕೊಳ್ಳಿ, ತಂದೆಯಂದಿರೇ ಕಿವಿಯನ್ನು ಆಲಿಸಿ. ನೀನು ಯಾವುದು ದೇವ್ರಂತ ನಂಬ್ತಾ ಇದ್ದೀವಿ, ನಾವು ಯಾವುದು ದೇವರಂತ ನಂಬ್ತಾ ಇದ್ದೀವಿ, ಅದಕ್ಕೆ ಮಹಾರಾಜನೊಬ್ಬನಿದ್ದಾನೆ. ಮಹಾರಾಜನು ಬೇರೆ, ಆತನು ರಾಜಾದಿ ರಾಜನು, ಕರ್ತರ ಕರ್ತನು, ಒಡೆಯರ ಒಡೆಯನು. ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ನಿಜ ಪ್ರಿಯ, ದೇವರುಗಳಿಗೆ ಮಹಾ ದೇವರು, ರಾಜರಿಗೆ ಮಹಾ ರಾಜನು. ಕೆಳಗೆ ಇನ್ನೊಂದು ವಚನ ನೋಡ್ಕೊಳ್ಳೋಣ. ಅದೇ ಕೀರ್ತನೆ ಗ್ರಂಥ 96ನೇ ಅಧ್ಯಾಯ 4ನೇ ವಚನ ಪಕ್ಕದಲ್ಲಿ ಇದೆ ಬೇರೆ. 96:4. ಯೆಹೋವನು ಅಂದ್ರೆ ತಂದೆಯಾದ ಪರಮಾತ್ಮನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಮತ್ತೊಂದ್ಸರಿ ಹೇಳ್ತಾ ಇದ್ದೇವೆ, ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಭಯಂಕರನು ಅಂದ್ರೆ ಸೈಲೆಂಟ್ ಕಿಲ್ಲರ್ ಹೇಗಿರ್ತಾರೆ ಹೇಳಿ? ಸೈಲೆಂಟ್ ಕಿಲ್ಲರ್ ಹೇಗಿರ್ತಾರೆ? ಮಚ್ಚು, ಕತ್ತಿ, ಗನ್ನು ಏನು ತೋರಿಸಲ್ಲ ಬೇರೆ, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಕಿಲ್ಲರ್ ಹೇಗಿರ್ತಾರೆ? ಏನು ತೋರಿಸ್ಕೊಳ್ಳಲ್ಲ, ಮಾಡೋ ಕೆಲಸ ಸರಿಯಾಗಿ ಮಾಡ್ತಾರೆ.
ಹೌದಾ? ಈಗ ದೇವರು ಕೈಯಲ್ಲಿ ಮಚ್ಚು, ಖಡ್ಗ, ಬಂದೂಕು ಮತ್ತೊಂದನ್ನು ಹಿಡಿದಿಲ್ಲ. ಅರ್ಥ ಮಾಡ್ಕೊ. ದೇವರು ಭಯಂಕರನಂದ್ರೆ ಹೇಗೆ, ಯಾವ ರೀತಿ ಇರ್ತಾರೆ ಅವರು? ದೊಡ್ಡವನು, ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನು ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ ಅಂತ ಹೇಳ್ತಾ ಇದ್ದಾರೆ ದೇವರು. ಮಹಾರಾಜ ನಾನಿದ್ದೇನೆ ರಾಜನು, ನಾನು ಭಯಂಕರನು, ನಾನೊಬ್ಬನೇ ಸ್ತುತಿಗೆ ಯೋಗ್ಯನು, ನಾನೊಬ್ಬನೇ ನಿಜವಾತನು. ಅರ್ಥ ಮಾಡ್ಕೊಳ್ಳಿ. ಮತ್ತೊಂದ್ಸರಿ ನಿಮ್ಗೋಸ್ಕರ ಎಷ್ಟು ಓದಿದ್ರು ಪ್ರಿಯರೇ, ಈ ತಂದೆ ಬಗ್ಗೆ ಏನು ಹೇಳಲಿ ಪ್ರಿಯರೇ. ಮತ್ತೊಂದ್ಸರಿ ಓದ್ತೀನಿ ನಿಮ್ಗೋಸ್ಕರ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ದೇವರೇ ಪ್ರಸಿದ್ಧಪಡಿಸ್ತಾ ಇದ್ದೇನೆ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ. ಯೆಹೋವನಾದರೂ ಗಗನ ಮಂಡಲವನ್ನು ನಿರ್ಮಿಸಿದವನು. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ಭೂಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ ಎಂದು ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಯೆಹೋವನ ನಾಮಕ್ಕೆ, ಮಹಾರಾಜನಾದ ಆ ದೇವರ ನಾಮಕ್ಕೆ, ಮಹಾದೇವರುಗಳಲ್ಲಿ ದೇವರಾದಂಥ ಆ ಪರಮಾತ್ಮನಿಗೆ ಯೋಗ್ಯವಾದ ಘನ, ದೇವರೊಬ್ಬನಿಗೆ ಯೋಗ್ಯವಾದ ಘನವನ್ನು ಸಲ್ಲಿಸಬೇಕು. ಮನುಷ್ಯರಿಗಲ್ಲ, ಗೊಂಬೆಗಳಿಗಲ್ಲ, ಮಣ್ಣಿನ ಮಡಿಕೆಗಳಿಗಲ್ಲ. ಭಯಂಕರನಾದ ದೇವರಿಗೆ ಮಾತ್ರ ನಮ್ಮ ಸ್ತುತಿ, ಘನ, ಮಾನ, ಮಹಿಮೆಯನ್ನು ಆತನೊಬ್ಬನಿಗೆ ಸಲ್ಲಿಸಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ಜನಾಂಗಗಳಲ್ಲಿ ಇದನ್ನು ಪ್ರಸಿದ್ಧಪಡಿಸಿರಿ. ಹೇಳ್ರಿ, ಗೊತ್ತಾಯ್ತಲ್ಲ ಅವ್ರಿಗೆ ದೇವರ ಸ್ವಭಾವವೇನೋ, ದೇವರ ಗುಣಲಕ್ಷಣಗಳೇನೋ, ದೇವರ ಶಕ್ತಿ ಏನೋ, ದೇವರ ಮಹಿಮೆ ಏನೋ, ದೇವರ ಒಂದು ಶಕ್ತಿ ಅಂದ್ರೆ ದೇವರು ಎಷ್ಟು ದೊಡ್ಡವನು, ಎಷ್ಟು ಉನ್ನತನಾಗಿದ್ದನು ಜನಾಂಗಗಳಿಗೆ ಗೊತ್ತಿಲ್ಲ. ಅವರಿಗೆ ಹೇಳ್ರಿ. ಹೇಳ್ತಾ ಇದ್ದೀನಿ, ಹೇಳ್ತಾ ಹೋಗಿ. ಮತ್ತೊಂದು ವಚನ ನೋಡ್ಕೋಣ. ನಿಮಗೋಸ್ಕರ ನಾನು ಇನ್ನೊಂದು ವಚನ ತೆಗೆದು ತೋರಿಸ್ತೀನಿ ಪ್ರಿಯ. ಯಾಕಂದ್ರೆ ವಚನಗಳಲ್ಲಿ ಏನಿದೆ? ಜೀವವಿದೆ ಪ್ರಿಯರೇ. ನನ್ನ ಆಸೆ ಏನು? ನಿಮ್ಮಲ್ಲಿ ನಾನು ಸತ್ತಾದ್ಮೇಲಾದರೂ ಈ ವಿಡಿಯೋಲಿರುವಂಥ ಒಂದು ವಚನ ಆದರೂ ನಿಮ್ಗೆ ಯಾರ ಹೃದಯ ಆದರೂ ಹಿಡ್ಕೊಳ್ಳುತ್ತೇನೋ ಅಂತ ಒಂದು ಆಸೆಗೋಸ್ಕರ ಪ್ರಿಯ. ಅಷ್ಟೇನೇನಿಲ್ಲ ಪ್ರಿಯ. ಏಷಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 8-3 ವಚನ, 8-9ನೇ ವಚನ. ಕಣ್ಣಿದ್ದರೂ ಕುರುಡಾದ, ಕಿವಿ ಇದ್ದರೂ ಕಿವಿಡಾದ ಜನವನ್ನು ಕರೆ. ಎಲ್ಲ ಜನಾಂಗಗಳು ಒಟ್ಟಿಗೆ ಬರಲಿ. ಕಣ್ಣಿದ್ದರೂ ಕುರುಡಾದ, ಕಿವಿ ಇದ್ದರೂ ಕಿವುಡಾದ ಜನವನ್ನು ಕರೆ. ಏನ್ ಪೇರೆ? ದೇವರು ಕಿವುಡರನ್ನು ಕುರುಡರನ್ನು ಕರೀತಾವ್ರ. ಕಿವುಡರನ್ನು ಕುರುಡರನ್ನು ಕರೆದ್ರೆ ಏನ್ ಕೇಳಿಸ್ಕೊತೀರಾ? ಏನ್ ನೋಡ್ತೀರಾ ನೀವು? ಏನ್ ಹೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ. ಕಣ್ಣಿದ್ದರೂ ಕುರುಡಾದ ಜನವು ಅಂದ್ರೆ ಕಣ್ಣು ಕಾಣಿಸ್ತಾ ಇದೆ, ಸತ್ಯ ಗ್ರಹಿಸ್ತಾ ಇಲ್ಲ. ಕಿವಿ ಕೇಳ್ತಾ ಇದೆ, ಒಳ್ಳೆಯದನ್ನ ಕೇಳ್ತಾ ಇಲ್ಲ. ಕಣ್ಣಿದ್ದರೂ ಒಳ್ಳೆಯದನ್ನು ಕಾಣದವರೇ, ಕಿವಿ ಇದ್ದರೂ ಒಳ್ಳೆಯದನ್ನು ಕೇಳದವರೇ, ಒಳ್ಳೆಯದನ್ನು ಕೆಟ್ಟದ್ದೆಂದು, ಕೆಟ್ಟದ್ದನ್ನು ಒಳ್ಳೆಯದೆಂದು, ಕಹಿಯನ್ನು ಸಿಹಿಯೆಂದು, ಸಿಹಿಯನ್ನು ಕಹಿಯೆಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ಏನ್ ಹೇಳಿ? 9ನೇ ವಚನ. ಸಕಲ ದೇಶೀಯರು ನೆರೆಯಲಿ, ಇವರ ದೇವರುಗಳಲ್ಲಿ ಯಾರು ಈ ಸಂಗತಿಯನ್ನು ಮುಂತಿಳಿಸಬಲ್ಲರು? ನಡೆದ ಸಂಗತಿಗಳನ್ನು ಯಾರು ವಿವರಿಸಬಲ್ಲರು? ಭೂಮಿ ಉಂಟಾದ್ರಿಂದ ನಡೆದಿರುವಂತಹ ಒಂದೊಂದು ಮಹತ್ ಕಾರ್ಯಗಳನ್ನು ನಾನು ಹೇಳುತ್ತಾ ಬರ್ತಾ ಇದ್ದೇನೆ. ಆದಿಯಲ್ಲೇ ಅಂತ್ಯವನ್ನು ತಿಳಿಸಿದ್ದೇನೆ, ಪ್ರಾರಂಭದಲ್ಲೇ ಮುಕ್ತಾಯವನ್ನು ಪ್ರಕಟಪಡಿಸಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಈ ರೀತಿ ಹೇಳುವುದಕ್ಕೆ ಸಾಧ್ಯನಾ? ಬಲ್ಲರು.
ನಡೆದ ಸಂಗತಿಗಳನ್ನು ಯಾರು ವಿವರಿಸಬಲ್ಲರು? ತಾವು ಸತ್ಯವಂತರೆಂದು ದೇವರುಗಳಿಗೆ ಹೇಳ್ತಾ ಇದ್ದೇನೆ, ತಾವು ಸತ್ಯವಂತರೆಂದು ಸ್ಥಾಪಿಸಿಕೊಳ್ಳುವುದಕ್ಕೆ ಸಾಕ್ಷಿಗಳನ್ನು ಕರೆತರಲಿ. ಆ ಸಾಕ್ಷಿಗಳು ಇವರ ಮಾತನ್ನು ಕೇಳಿ ನಿಜವೆಂದು ಹೇಳಲಿ. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿಗಳು. ಏನ್ ಹೇಳ್ತಾ ಇದ್ದಾರೆ? ನಡೆದ ಸಂಗತಿಗಳನ್ನು ಯಾರು ವಿವರಿಸಬಲ್ಲರು? ತಾವು ಸತ್ಯವಂತರೆಂದು ತೋರಿಸಲಿ. ದೇವ್ರು ಕರೀತಾ ಇದ್ದಾರೆ ನ್ಯಾಯ ವಿಚಾರಣೆ. ಯಾರು ಸತ್ಯವಂತರಿದ್ದೀರಾ ದೇವರಲ್ಲಿ? ಬನ್ನಿ ಮಾತಾಡೋಣ. ಭೂಮಿ ಉಂಟಾದದಿನಿಂದ ಮುಕ್ತಾಯ ಆಗುವವರೆಗೂ ನಾನು ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದೇನೆ ಮಾತುಗಳನ್ನು. ಇದು ಸುಳ್ಳಂತ ನಿರೂಪಿಸ್ತೀರಾ ಅಥವಾ ನೀವು ಸತ್ಯವಂತರಂತ ತೋರಿಸ್ತೀರಾ? ಬನ್ನಿ, ದೇವ್ರು ಕರೀತಾ ಇದ್ದಾರೆ. ಮತ್ತೊಂದು ವಚನಗಳಾಗಿ ನೋಡಿಕೊಂಡು ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 19ನೇ ವಚನ ಕಡೆದಾಗಿ ಓದ್ತೀನಿ ನಿಮ್ಗೋಸ್ಕರ. 19. ಯೆಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ನನ್ನ ಮಾತು ಕರೆಕ್ಟ್ ಆಗಿರುತ್ತೆ, 100 to 100% ಇರುತ್ತೆ. ನೆಟ್ಟನೆಯ ಮಾತುಗಳನ್ನ ಆಡ್ತೇನೆ. ನಾನು ಸುಳ್ಳು ಹೇಳುವವನಲ್ಲ, ನಾನು ಸತ್ಯವಂತನು. ಅದೇ ಹೇಳ್ತಾ ಇದ್ದಾರೆ ನೋಡಿ, ನಾನು ಸತ್ಯವಂತನು. ಇನ್ನು ಯಾವನು ಈತನು ಹೀಗನ್ನುತ್ತಾನೆ, ಯಾರು? ಸೃಷ್ಟಿಸದೆ ಜನಾನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ನಾನು ರಹಸ್ಯದಲ್ಲಿ ನುಡಿದವನಲ್ಲ, ತಮೋಲೋಕದೊಳಗಿಂದ ಮಾತಾಡಿದವನಲ್ಲ. ಶೂನ್ಯವನ್ನೋ ಎಂಬಂತೆ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಯೆಹೋವನೆಂಬ ನಾನು ಸತ್ಯಾನುಸಾರ ನುಡಿಯುವವನು, ನೆಟ್ಟನೆಯ ಮಾತುಗಳನ್ನೇ ಆಡುತ್ತೇನೆ. ತಪ್ಪಿಸಿಕೊಂಡ ಜನಾಂಗದವರೇ, ತಪ್ಪಿಸಿಕೊಂಡ ಅನ್ಯ ಜನರೇ, ತಪ್ಪಿಸಿಕೊಂಡಿದ್ದೀರಾ ನೀವು. ದೇವರ ಕೈಗೆ ಸಿಕ್ಕಾಕೊಳ್ಳದೆ ದುಷ್ಟನ ಕೈಗೆ, ಕೆಡುಕನ ಕೈಗೆ, ಮೋಸಗಾರನ ಕೈಗೆ ಸಿಕ್ಕಾಕೊಂಡಿದ್ದೀರಾ ನೀವು. ಇದೇ ನಿಮ್ಮ ಜೀವನ. ಹೀಗೆ ನಾನು ಬದುಕುತ್ತೇನೆ, ನನ್ನ ಆಯುಷ್ಕಾಲ ಫಲಭರಿತವಾಗಿದೆ ಅಂದುಕೊಂಡಿದ್ದೀರಾ ನೀವು. ಅದಕ್ಕೋಸ್ಕರ ಕುಡಿತಾ ಇದ್ದೀರಾ, ವ್ಯಭಿಚಾರ, ಆದ್ರ, ಕಳ್ಳತನ, ಮೋಸ, ಅನ್ಯಾಯ, ಹೊಡೆದಾಟ, ಕೊಲೆ ಇದೆಲ್ಲ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ದೇವರ ಕೈಯಿಂದ ತಪ್ಪಿಸಿಕೊಂಡಿದ್ದೀರಾ. ನಿಮ್ಮ ಅಪ್ಪನ ಕೈಯಿಂದ ತಪ್ಪಿಸಿಕೊಂಡು ಬರಬಾರ್ದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀರಾ ನೀವು. ಅದೇ ಹೇಳ್ತಾ ಇದ್ದಾರೆ ದೇವರು. ನೆಟ್ಟನೆಯ ಮಾತುಗಳನ್ನೇ ಆಡುತ್ತಾನೆ. ತಪ್ಪಿಸಿಕೊಂಡ ಅನ್ಯ ಜನರೇ, ನೆರೆದು ಬನ್ನಿರಿ, ಒಟ್ಟಿಗೆ ಸಮೀಪಿಸಿರಿ. ತಮ್ಮ ಮರದ ಬೊಂಬೆಯನ್ನು ಹೊತ್ತುಕೊಂಡು ರಕ್ಷಿಸಲಾರದ ಆ ದೇವರಿಗೆ ಭಿನ್ನಯಿಸುವವರು ಏನು ತಿಳಿಯದವರಾಗಿದ್ದೀರಿ. ಹೇಳಿರಿ, ನಿಮ್ಮ ನ್ಯಾಯವನ್ನು ಮುಂದಕ್ಕೆ ತನ್ನಿರಿ. ನಿಮ್ಮ ದೇವರುಗಳು ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಯನ್ನು ಪ್ರಕಟಿಸಿದವರು ಯಾರು? ಅದು ನಡೆಯುವುದಕ್ಕೆ ಮುಂಚೆ ಯಾರು ತಿಳಿಸಿದರು? ಯೆಹೋವನೆಂಬ ನಾನಲ್ಲವೇ? ಆ ಯೆಹೋವನೆಂಬ ನಾನಲ್ಲವೇ? ನಾನಲ್ವೇ ಪರಮಾತ್ಮನು ಮುಕ್ತಾಯಕ್ಕಿಂತ ಮುಂಚೆ ಆದಿಯಲ್ಲೇ ತಿಳಿಸಿದ್ದೇನಲ್ಲ ನಾನು ಈ ಸಂಗತಿಗಳನ್ನು ತಮ್ಮೊಳಗೆ ಆಲೋಚಿಸಿಕೊಳ್ಳಲಿ. ಪೂರ್ವದಿಂದಲೂ ಈ ಸಂಗತಿಗಳನ್ನು ಪ್ರಕಟಿಸಿದವರು ಯಾರು? ಭೂಮಿ ಉಂಟಾಗಿದ್ದರಿಂದ ನಮ್ಮ ಪೂರ್ವಿಕರು ಯಾರು? ನಮ್ಮ ಪೂರ್ವಿಕರು ಯಾರು? ದೇವರು ಯಾರು ಅಂತ ದೇವರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾ ಪ್ರವಾದಿಗಳ ಮೂಲಕ, ಅರಸರ ಮೂಲಕ, ಅಪೋಸ್ತಲರ ಮೂಲಕ, ಈ ಅಂತಕಾಲದಲ್ಲಿ ಮಗನ ಮೂಲಕ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುತ್ತಾ ಬರುತ್ತಿರುವಂತ ದೇವರು ಯಾರು? ಯಾರು ಬೇರೆ? ಹುಡುಕ್ತೀವ? ದೇವ್ರನ್ನ ಹುಡುಕ್ತೀವ ನಾವು? ಹುಡುಕ್ತಿರ ಆತನ ಸಿಕ್ತಂತೆ. ಯೆಹೋವನು ಸಿಕ್ಕುವಂತ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ದೇವರು ಸಿಕ್ಕುವಂತ ಕಾಲ ಕೃಪೆಯ ಕಾಲದಲ್ಲಿ. ಕೃಪೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಕೃಪೆಯ ಕಾಲದಲ್ಲಿ ಆತನನ್ನು ಆಶ್ರಯಿಸಿ ಪ್ರೇರೆ, ಆಶ್ರಯಿಸಿದರೆ ನಾವು ಬದುಕಿ ಬಾಳ್ತೇವೆ. ನಿನ್ನೆ ಹೇಳಿದಾಗೆ ಬದುಕುವುದು ಬೇರೆ, ಬಾಳೋದು ಬೇರೆ. ಬದುಕ್ತೇವೆ 70-80 ವರ್ಷ. ಸತ್ತ ನಂತರ ಸ್ವರ್ಗ ರಾಜ್ಯ, ಅಲ್ಲಿ ಮರಣವಿಲ್ಲ, ದುಃಖವಿಲ್ಲ, ಕಣ್ಣೀರಿಲ್ಲ, ಏನೂ ಇಲ್ಲ ಬೇರೆ. ಎಲ್ಲ ಸುಖಕರವಾದಂಥ ಜೀವಿತ. ಹುಟ್ಟುವುದಕ್ಕಿಂತ ಮುಂಚೆ ಈ ಪ್ರಪಂಚ ಐತೆ ಅಂತ ಗೊತ್ತಿರಲಿಲ್ಲ.
ಹುಟ್ಟೋದಕ್ಕಿಂತ ಮುಂಚೆ ಈ ಪ್ರಪಂಚ ಐತೆ ಅಂತ ಗೊತ್ತಿಲ್ಲ, ಹುಟ್ಟಾದ್ಮೇಲೆ ಗೊತ್ತಾಯ್ತು. ಹುಟ್ಟೋಕ್ಕಿಂತ ಮುಂಚೆ ಈ ಪ್ರಪಂಚ ಐತೆ ಅಂತ ನಂಗೆ ಗೊತ್ತಿರಲಿಲ್ಲ, ಹುಟ್ಟಾದ್ಮೇಲೆ ಗೊತ್ತಾಯ್ತು. ಸಾಯೋವರೆಗೂ ನಮ್ಗೆ ಯಾವ ಪ್ರಪಂಚ ಕಾಣಿಸಲ್ಲ, ಸತ್ತಾದ್ಮೇಲೆ ಕಾಣಿಸುತ್ತೆ ಆ ಪ್ರಪಂಚ. ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತಾ ಇದೀನಿ. ಹುಟ್ಟಿ ಬರೋದಕ್ಕಿಂತ ಮುಂಚೆ ಈ ಪ್ರಪಂಚ ನಿಮಗೆ ಕಾಣಿಸ್ತಾ ಇರಲಿಲ್ಲ, ಹುಟ್ಟಾದ್ಮೇಲೆ ನಿಮ್ಗೆ ಈ ಪ್ರಪಂಚ ಕಾಣಿಸ್ತು. ಸಾಯೋವರೆಗೂ ನಿಮ್ಗೆ ಆ ಪ್ರಪಂಚ ಕಾಣಲ್ಲ, ಸತ್ತಾದ್ಮೇಲೆ ನಿಮ್ಗೆ ಆ ಪ್ರಪಂಚ ಕಾಣಿಸುತ್ತೆ. ಯಾವುದು? ಸ್ವರ್ಗ, ಇಲ್ಲದಿದ್ದರೆ ನರಕ. ಎರಡಿದೆ, ಜೀವ ಮರಣ. ಯಾವ್ದು ಬೇಕು? ಯುವರ್ ಚಾಯ್ಸ್. ದೇವರು ತನ್ನನ್ನು ತಾನು ಪರಿಚಯ ಮಾಡ್ಕೊಂಡಿದ್ದಾನೆ. ದೇವರುಗಳಲ್ಲಿ ಮಹಾದೇವರು, ಮಹಾರಾಜನು, ಬಹಳವಾಗಿ ಸ್ತುತ್ಯನು. ಎಲ್ಲ ಸ್ತುತಿಗೂ, ಗಾನಕ್ಕೂ, ಮಾನಕ್ಕೂ, ಮಹಿಮೆಗೂ ಆತನೊಬ್ಬನೇ ಯೋಗ್ಯನು. ಯೋಗ್ಯವಾದ ಘನವನ್ನು ಯಾರಿಗೆ ಸಲ್ಲಿಸಬೇಕು ಅವ್ರಿಗೆ ಸಲ್ಲಿಸೋಣ. ದೇವರಿಂದ ಬರತಕ್ಕಂಥ ಆಶೀರ್ವಾದಗಳನ್ನು ನಾವು ದೇವರಿಂದ ಹೊಂದಿಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಂಡು ಕಣ್ಮುಚ್ಚಿಕೊಂಡು. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೀವು ಎಂಥವರು ಎಂದು ತಂದೆ ನಿಮ್ಮ ಸತ್ಯವೇದ ಗ್ರಂಥದಲ್ಲಿ ಬರೆಸಿದಿರ ತಂದೆ. ದೇವರುಗಳಲ್ಲಿ ಮಹಾದೇವರಾದ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಕ್ಕಳಾದಂಥ ಕೆಲವು ದೇವರುಗಳನ್ನು ನಾನು ಹಿಂಬಾಲಿಸಿ ಅವರಿಂದ ಯಾವುದೇ ಶಕ್ತಿಯನ್ನು ನಾನು ಹೊಂದಲೊಲ್ಲದೆ, ಅವರಿಗೆ ತಂದೆಯಾದಂಥ ನೀನು, ಅವರಿಗೆ ಶಕ್ತನಾದಂಥ ನೀವು ನನಗೆ ಸಿಕ್ಕಿದಾಗ ನಿಮ್ಮಿಂದ ನನಗೆ ಪರಿಹಾರ, ನಿಮ್ಮ ಮಗನಿಂದ ನನಗೆ ಬಿಡುಗಡೆ ತಂದೆ. ಈ ಜನರು ಕೂಡ ಮಕ್ಕಳಾದಂಥ ಮನುಷ್ಯರು ಮಾಡಿದಂಥ ದೇವರುಗಳನ್ನು ಹಿಂಬಾಲಿಸದೆ, ಇವರಿಗೆ ತಂದೆಯಾಗಿರುವಂಥ ನೀನು, ಮಹಾರಾಜನಾಗಿರುವಂಥ ನೀನು, ಬಹಳವಾಗಿ ಭಯಂಕರನಾಗಿರುವಂಥ ನಿನ್ನನ್ನು ತಂದೆ ಕಂಡುಕೊಳ್ಳುವಂತೆ ಸಹಾಯ ಇದನ್ನು ಕಾಪಾಡು ತಂದೆ. ಇವರ ಮನೋನೇತ್ರಗಳನ್ನು ಬೆಳೆಸಿ ನಿಮ್ಮ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂದು ತಂದೆ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯ ಕುಮಾರನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದನಪ್ಪ ತಂದೆ. ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಧನ್ಯವಾದಗಳು.